ತಂದೆ ಮಾತೆ ಕುಳಿತುಕೊಳ್ಳಿ. ಸೀತೆ, ಅಯೋಧ್ಯೆಯಲ್ಲಿ ನಡೆದ ಸಂಗತಿಗಳೆಲ್ಲ ನಮಗೆ ತಿಳಿಯಿತು. ದಶರಥ ಮಹಾರಾಜರ ಅವಸಾನದ ವಾರ್ತೆ ಕೇಳಿದಾಗ ನಾವೆಲ್ಲ ದಿಗ್ಭ್ರಾಂತರಾದೆವು. ಅದರ ಜೊತೆಗೆ ನೀನು ನಿನ್ನ ಪತಿ ಹಾಗೂ ಮೈದುನನೊಂದಿಗೆ ವನವಾಸಕ್ಕೆ ತೆರಳಿದ ವಿಷಯ ತಿಳಿದು ಹೃದಯ ಒಡೆದು ಹೋದಷ್ಟೇ ಆಘಾತವಾಯಿತು. ಕೂಡಲೇ ಹೊರಟು ಬಂದೆ. ಅದೇ ವೇಳೆಗೆ ಭರತ ಶತ್ರುಘ್ನರು ನಿಮ್ಮನ್ನು ಕಾಣಲು ಬರುವರೆಂಬ ಸುದ್ದಿ ಕೇಳಿ ಎಲ್ಲರನ್ನೂ ಕಾಣಬಹುದೆಂದು ಬಂದೆ. ನನ್ನ ಪತಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಹಿಂದಿನ ದಿನ ಆ ಸಂಭ್ರಮ ಸಂತೋಷಗಳನ್ನು ಅನುಭವಿಸಿದೆ. ಮರುದಿನ ಪಟ್ಟಾಭಿಷೇಕದ ಬದಲು ವನವಾಸದ ವಿಷಯ ತಿಳಿಯಿತು. ನಾನು ಕಾಡಿ ಬೇಡಿ ನನ್ನ ಪತಿಯನ್ನು ಒಪ್ಪಿಸಿ ಅವರೊಂದಿಗೆ ಹೊರಟು ಬಂದೆ. ಇದು ತಪ್ಪಲ್ಲ ಅಲ್ಲವೇ ಮಾತೆ? ಅಲ್ಲ ಮಗಳೇ, ತಪ್ಪಲ್ಲ. ಪತಿವ್ರತ ಧರ್ಮವನ್ನು ಪಾಲಿಸುವ ಎಲ್ಲ ಸ್ತ್ರೀಯರು ನಡೆದುಕೊಳ್ಳುವ ರೀತಿಯಲ್ಲಿಯೇ ನೀನು ನಡೆದುಕೊಂಡಿರುವೆ. ನೀನು ಅಯೋಧ್ಯೆಯಲ್ಲಿಯೇ ಉಳಿದುಕೊಂಡಿದ್ದರೆ ನಿನ್ನ ಪತಿಯಿಂದ ದೂರವಿದ್ದು ನೀನು ಸಂತೋಷದಿಂದಿರಲು ಸಾಧ್ಯವೇ ಇರಲಿಲ್ಲ. ಸೀತೆ, ನಿನ್ನ ಪತಿ ಶ್ರೀರಾಮಚಂದ್ರನು ಲೋಕೈಕ ವೀರನು. ಕಾಡಿನಲ್ಲಿದ್ದರೂ ನಿನ್ನನ್ನು ರಕ್ಷಿಸಬಲ್ಲನು. ಆದರೆ ಯುವರಾಣಿಯಾಗಬೇಕಾದವಳು ವನವಾಸಿಯಾಗಬೇಕಾಯಿತಲ್ಲ ಎಂಬ ಸಂಕಟ ಮನಸ್ಸಿನಲ್ಲಿ ಚುಚ್ಚುತ್ತಿದೆ ಮಗಳೇ. ನೀವು ಸಂಕಟ ಪಡಬೇಕಾಗಿಲ್ಲ ಮಾತೆ. ಇಲ್ಲಿ ನಾನು ನನ್ನ ಪತಿಯೊಡನೆ ಸಂತೋಷದಿಂದಿದ್ದೇನೆ. ಪುಣ್ಯತೀರ್ಥಗಳು, ಪುಣ್ಯಾಶ್ರಮಗಳ ಸಂದರ್ಶನ, ತಪಸ್ವಿಗಳ ಭೇಟಿಯಿಂದ ಸಮಯ ಸುಖವಾಗಿ ಕಳೆದು ಹೋಗುತ್ತಿದೆ. ನಮಗೆ ಯಾವ ತೊಂದರೆಯೂ ಆಗದಂತೆ ಲಕ್ಷ್ಮಣ ಸದಾ ನಮ್ಮ ಸೇವೆಗೆ ಕಟಿಬದ್ಧನಾಗಿದ್ದಾನೆ. ನನಗೆ ಇನ್ಯಾವ ಚಿಂತೆ? ನಿನ್ನ ದೃಢ ಮನಸ್ಸು, ಪತಿಭಕ್ತಿಯನ್ನು ಕಂಡು ನಮಗೆ ಅತೀವ ಸಂತೋಷವಾಗಿದೆ. ಯಾವುದೇ ಕಳವಳವಿಲ್ಲದ ನಿನಗೆ ನಾವು ಸಮಾಧಾನದ ಮಾತನಾಡುವ ಯಾವ ಕಾರಣವೂ ಇಲ್ಲ. ಹೌದು ಮಗಳೇ, ನಿನ್ನನ್ನು ಸಂತೈಸಲು ಬಂದ ನಮ್ಮನ್ನು ನೀನೇ ಸಂತೈಸುವಂತಾಯಿತು. ನಿನ್ನ ಪತಿಭಕ್ತಿಯು ನಿನ್ನನ್ನು ಕಾಪಾಡಲಿ, ನಿನ್ನನ್ನು ಕಾಪಾಡಲಿ. ಭಾರತ, ನೀನು ರಾಜ್ಯವನ್ನು ಬಿಟ್ಟು ಬರಬಾರದಾಗಿತ್ತು. ದಶರಥ ಮಹಾರಾಜರ ಉತ್ತರಾಧಿಕಾರಿಯಾಗಬೇಕಾದ ನೀನು ಹೀಗೆ ಕರ್ತವ್ಯ ವಿಮುಖನಾಗುವುದು ತಪ್ಪು. ಪ್ರಿಯ ಸೋದರ, ನಾನು ದಶರಥ ಮಹಾರಾಜರ ಉತ್ತರಾಧಿಕಾರಿ ಅಲ್ಲದಿರುವುದರಿಂದ ನಾನು ಕರ್ತವ್ಯವನ್ನು ಮೀರಿದಂತಾಗುವುದಿಲ್ಲ. ನಿನ್ನ ವಿಯೋಗದ ದುಃಖದಿಂದಲೇ ತಂದೆಯವರು ದಿವಂಗತರಾದರೆಂಬುದನ್ನು ಯಾರು ತಾನೇ ಮರೆಯಲು ಸಾಧ್ಯ? ಭರತ, ತಂದೆಯವರು ನನ್ನ ವಿಯೋಗದ ದುಃಖದಿಂದಲೇ ದಿವಂಗತರಾದರು ಎಂಬ ನೋವು ಸದಾ ನನ್ನನ್ನು ಬಾಧಿಸುತ್ತದೆ. ಅದಕ್ಕೆ ಕಾರಣ ಮಾತೆಯ ರೂಪದ ಕೈಕೆ ಎಂಬ ಈ ದುಷ್ಟ ಹೆಂಗಸು. ಇವಳ ಮಾತಿಗೆ ಮರುಳಾಗಿ ತಂದೆಯವರು ಪಾಪ ಕಾರ್ಯವನ್ನು ಮಾಡಿಬಿಟ್ಟರು. ಈ ಪಾಪಿ ಹೆಂಗಸಿಗೆ ಘೋರವಾದ ನರಕವೇ ಅಂತಿಮ ಗತಿ. ಭರತ, ಮಾತಾಪಿತರ ನಿಂದನೆ ಮಹಾಪಾಪ. ಅಧರ್ಮದ ಕಾರ್ಯವನ್ನು ನಿಂದಿಸಿದರೆ ಮಹಾಪಾಪವಾಗುವುದಿಲ್ಲ ಸೋದರ. ನಾನು ನಿನ್ನ ದಾಸನಾಗಿ ಬಂದಿದ್ದೇನೆ. ನನ್ನ ಮೇಲೆ ಅನುಗ್ರಹ ತೋರು. ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾಗಿ ಕೋಸಲ ಸಾಮ್ರಾಜ್ಯವನ್ನು ಆಳು. ಪತಿಯನ್ನು ಕಳೆದುಕೊಂಡು ವಿಧವೆಯರಾಗಿರುವ ನಮ್ಮ ಮಾತೆಯರು ಇದೇ ಉದ್ದೇಶದಿಂದಲೇ ಇಲ್ಲಿಗೆ ಬಂದಿದ್ದಾರೆ. ಅವರ ಇಚ್ಛೆಯನ್ನು ನಿರಾಕರಿಸುವುದು ಒಳ್ಳೆಯದಲ್ಲ. ಹೌದು ರಾಮ, ನಮಗೆಲ್ಲ ಪ್ರಭುವು ನೀನೆ, ಆಸರಿಯೂ ನೀನೆ. ಹೌದು ರಾಮಚಂದ್ರ,
ರಘುಕುಲದ ಸಂಪ್ರದಾಯದಂತೆ ಹಿರಿಯ ಪುತ್ರನಿಗೆ ಸಿಂಹಾಸನವೇರುವ ಅಧಿಕಾರ, ನೀನೇ ಪಟ್ಟಾಭಿಷಿಕ್ತನಾಗಬೇಕು. ಹೌದು ಸೋದರ, ಕಿರಿಯ ಮಾತೆ ಕೈಕೇಯಿಯವರು ಸೇರಿದಂತೆ ಕೋಸಲದ ಪ್ರಜೆಗಳೆಲ್ಲರೂ ಅದನ್ನೇ ಬಯಸುತ್ತಾರೆ. ಸೋದರ ರಾಮಚಂದ್ರ, ಎಲ್ಲರ ನಿರೀಕ್ಷೆಯನ್ನು ಸುಳ್ಳು ಮಾಡದೆ ಕೃಪೆ ತೋರು. ಭರತ, ಹೇಳು ಭರತ. ಭರತ, ನೀನು ಹೇಳಿದ ಎಲ್ಲ ಮಾತುಗಳನ್ನು ನಾನು ಸಮಾಧಾನದಿಂದ ಕೇಳಿದೆ. ಈಗ ನನ್ನ ಮಾತುಗಳನ್ನು ಕೇಳುತ್ತೀಯಾ? ಕೇಳುತ್ತೇನೆ, ಹೇಳು ಸೋದರ. ಭರತ, ನೀನು ಸತ್ಕುಲ ಪ್ರಸೂತ, ಸತ್ವಗುಣ ಸಂಪನ್ನ, ತೇಜಸ್ವಿ, ವ್ರತಾನುಷ್ಠಾನಗಳನ್ನು ಮಾಡಿರುವವನು. ರಾಜ್ಯ ಲೋಭದಿಂದ ನೀನು ಎಂದೂ ಪಾಪಾಚರಣೆ ಮಾಡುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು. ಅದರಂತೆ ಮಹಾ ಪಾಪ ಮಾಡಿದವಳೆಂದು ನಿನ್ನ ಮಾತೆಯನ್ನು ನಿಂದಿಸುವುದು ತಪ್ಪು. ಕ್ಷಮಿಸು ಸೋದರ. ಭರತ, ಧರ್ಮಿಷ್ಠರಾದ ನನ್ನ ಮಾತಾಪಿತರರ ಆದೇಶ ಮೇಲೆ ನಾನು ವನವಾಸಕ್ಕೆ ಹೊರಟು ಬಂದೆ. ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡು ನಾನು ನಂಬಿದ ಧರ್ಮಕ್ಕೆ ನಾನೇ ದ್ರೋಹ ಮಾಡಲಿ? ಹಾಗಲ್ಲ ಸೋದರ. ಹೌದು ಭರತ, ನೀನು ಅಯೋಧ್ಯೆಯ ಅಧಿಕಾರವನ್ನು ವಹಿಸಿಕೊಳ್ಳಬೇಕು, ನಾನು ವನವಾಸವನ್ನು ಮಾಡಬೇಕು. ಹಾಗೆಂದು ತಂದೆಯವರು ಹಂಚಿಕೊಟ್ಟ ಕರ್ತವ್ಯಗಳನ್ನು ಪರಿಪಾಲಿಸಬೇಕಾದದ್ದು ಪುತ್ರರಾದ ನಮ್ಮ ಧರ್ಮ. ಭರತ, ನಮ್ಮ ತಂದೆಯಾದ ದಶರಥ ಮಹಾರಾಜರ ಪ್ರಮಾಣ, ಅವರು ನಿನಗೆ ನೀಡಿದ ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳಬೇಕಾದದ್ದು ನಿನ್ನ ನಿಜವಾದ ಧರ್ಮ. ಅವರು ನನಗೆ ವಹಿಸಿರುವ ಕರ್ತವ್ಯವನ್ನು ನಾನು ಪಾಲಿಸುತ್ತೇನೆ. ಅದರ ಮುಂದೆ ಸಮಸ್ತ ಲೋಕಗಳ ಒಡೆತನ ನನಗೆ ತೃಣ ಸಮಾನ. ಸೋದರ ರಾಮಚಂದ್ರ, ನನ್ನ ತಾಯಿ ಕೇಳಿದ ವರದ ಕಾರಣವಾಗಿ ತಂದೆಯವರು ನನಗೆ ರಾಜ್ಯಾಧಿಕಾರವನ್ನು ನೀಡಿದರೆಂದೇ ಭಾವಿಸೋಣ. ಈಗ ನಾನೇ ಆ ರಾಜ್ಯಾಧಿಕಾರವನ್ನು ನಿನಗೆ ಕೊಟ್ಟರೆ ಅದನ್ನು ಸ್ವೀಕರಿಸುವುದರಲ್ಲಿ ತಪ್ಪೇನು? ಭರತ, ರಾಮಚಂದ್ರ ನಿನ್ನಿಂದ ರಾಜ್ಯಾಧಿಕಾರವನ್ನು ದಾನವಾಗಿ ಪಡೆಯಬೇಕಾಗಿಲ್ಲ. 14 ವರ್ಷ ಕಳೆದ ಮೇಲಾದರೂ ಅದು ರಾಮಚಂದ್ರನದೇ. ಆಮೇಲಲ್ಲ ಲಕ್ಷ್ಮಣ, ಈಗಲೂ ರಾಮಚಂದ್ರನೇ ದಶರಥ ಮಹಾರಾಜರ ಉತ್ತರಾಧಿಕಾರಿ ಎಂದು ನಾನು ಹೇಳುತ್ತಿದ್ದೇನೆ. ಸೋದರ ರಾಮಚಂದ್ರ, ಕೋಸಲ ರಾಜ್ಯವನ್ನಾಳಲು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಸಮರ್ಥರಲ್ಲ. ಭರತ, ಆ ಸಾಮರ್ಥ್ಯ ಖಂಡಿತವಾಗಿಯೂ ನಿನ್ನಲ್ಲಿದೆ. ಇದು ಸೋದರನೆಂಬ ಅಭಿಮಾನದ ಮಾತು. ಆದರೆ ನನ್ನ ಮಿತಿ ಏನೆಂಬುದು ನಾನು ಬಲ್ಲೆ. ಸೋದರ ರಾಮಚಂದ್ರ, ದಯಮಾಡಿ ನೀನು ಅಯೋಧ್ಯೆಗೆ ಬಂದು ರಾಜನಾಗು. ಭರತ, ನಿನ್ನ ಪ್ರೀತಿ ಅಭಿಮಾನಗಳನ್ನು ಕಂಡು ನನ್ನ ಹೃದಯ ತುಂಬಿ ಬರುತ್ತಿದೆ. ಆದರೆ ನನಗೆ ವನವಾಸ ಕಷ್ಟಕರವೆಂದು ನೀನೇಕೆ ಭಾವಿಸುವೆ? ಮತ್ತಿನ್ನೇನು, ಈ ಅರಣ್ಯವಾಸ ನಿನಗೆ ಸುಖದ ಸುಪ್ಪತ್ತಿಗೆ? ಇದಕ್ಕೆಲ್ಲ ನನ್ನ ತಾಯಿಯೇ ಕಾರಣಳಾದಳು. ಭರತ, ಯಾರ ಕಷ್ಟಕ್ಕೆ ಯಾರು ಕಾರಣನಲ್ಲ. ಅವರವರ ಕರ್ಮಾನುಸಾರ ಸುಖ ದುಃಖಗಳು ಒದಗಿ ಬರುತ್ತದೆ. ಅಧಿಕಾರ, ಪ್ರತಿಷ್ಠೆ, ವೈಭವ, ಸಂಪತ್ತು ಎಲ್ಲವೂ ಕಡೆಯಲ್ಲಿ ವಿನಾಶವಾಗುತ್ತದೆ. ನಮಗೆ ಉಳಿಯುವುದು ನಮ್ಮ ನೀತಿ, ಧರ್ಮ, ಸನ್ನಡತೆ, ನಾವು ನಡೆದು ಬಂದ ಆದರ್ಶ ಅಷ್ಟೇ. ಭರತ, ದಯಮಾಡಿ ನಿನ್ನ ಮಾತೆಯನ್ನು ಮತ್ತೆ ಮತ್ತೆ ನಿಂದಿಸಬೇಡ. ಆಗಲಿ ರಾಮಚಂದ್ರ, ನಿಂದಿಸುವುದಿಲ್ಲ. ಆದರೆ ನಮ್ಮೆಲ್ಲರನ್ನು, ಕೋಸಲ ಸಾಮ್ರಾಜ್ಯವನ್ನು ರಕ್ಷಿಸಲು ದಯಮಾಡಿ ನೀನು ಅಯೋಧ್ಯೆಗೆ ಮರಳು. ಕ್ಷಮಿಸು ಭರತ, ನಾನು ನಂಬಿದ ಧರ್ಮ ಅದಕ್ಕೆ ಸಮ್ಮತಿ ನೀಡುವುದಿಲ್ಲ.
ಮಾರೀಚ, ಆ ಹೇಳಿ ಕುಬೇರ ಓಡಿ ಹೋದ. ಇನ್ನು ಈ ಪುಷ್ಪಕ ವಿಮಾನ ನಮ್ಮದೇ. ಆಹಾ ಮಾರೀಚ, ಈ ಬೆಳ್ಳಿ ಬೆಟ್ಟಗಳ ಸೌಂದರ್ಯ ಎಷ್ಟು ರಮಣೀಯವಾಗಿದೆ. ಪ್ರಭು, ತಾವು ಮನಸ್ಸು ಮಾಡಿದರೆ ಇದಕ್ಕಿಂತ ಮಿಗಿಲಾದ ಸೌಂದರ್ಯವನ್ನು ಲಂಕೆಯಲ್ಲೇ ಸೃಷ್ಟಿಸಬಹುದು. ಹೌದು ಮಾರೀಚ, ಏ ದಶಕಂಠ ಮನಸ್ಸು ಮಾಡಿದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಈ ಬೆಳ್ಳಿ ಬೆಟ್ಟಗಳ ಸೌಂದರ್ಯವನ್ನು ಲಂಕೆಯಲ್ಲೇ ನಿರ್ಮಿತ ಮಾಡುತ್ತೇನೆ. ಮಾರೀಚ, ಈ ಪುಷ್ಪಕ ವಿಮಾನ ನಿಲ್ಲಲು ಕಾರಣವೇನು? ನನಗೂ ಅದೇ ತಿಳಿಯುತ್ತಿಲ್ಲ ಪ್ರಭು. ನಾನೀಗ ಇದರ ಒಡೆಯ ಹೇಳಿದಂತೆ ಕೇಳುವುದು ಇದರ ಗುಣ. ಆದರೂ ನಿಂತಿತೇಕೆ? ಪ್ರಭು, ಏನೋ ಕಾರಣವಿರಬಹುದು. ಅಥವಾ ಈ ಪುಷ್ಪಕ ವಿಮಾನವು ಇನ್ನೂ ಕುಬೇರನೇ ನನ್ನ ಒಡೆಯರೆಂದು ಭಾವಿಸಿರಬಹುದೇ? ಹಾಗೊಂದು ವೇಳೆ ಭಾವಿಸಿದ್ದಲ್ಲಿ ಈ ಕ್ಷಣದಲ್ಲೇ ಇದನ್ನು ಧ್ವಂಸ ಮಾಡುತ್ತೇನೆ. ಏಕೆ? ಏನು ಕಾರಣ? ಮಹಾದೇವ ಶಂಕರನು ಈ ಪರ್ವತ ಶಿಖರದಲ್ಲಿ ಪಾರ್ವತಿಯೊಡನೆ ವಿವರಿಸಿದ್ದಾನೆ. ದೇವ, ದಾನವ, ಯಕ್ಷ, ಗಂಧರ್ವ ಯಾರೇ ಆದರೂ ಇತ್ತ ಕಡೆ ಸಂಚರಿಸುವ ಹಾಗಿಲ್ಲ. ಈ ರಾವಣನನ್ನು ತಡೆಯುತ್ತಿರುವ ಉದ್ಧಟ ನೀನು ಯಾರು? ನಾನು ಶಂಕರನ ಕಿಂಕರ ನಂದೀಶ. ಶಂಕರನ ಕಿಂಕರ? ಈ ದಶಕಂಠ ರಾವಣನನ್ನು ಆ ಶಂಕರನು ಕೂಡ ತಡೆಯಲಾರ. ಕೆಲವೋ ರಾಕ್ಷಸ ಧಾಮ ದೇವನಾದ ಶಂಕರನನ್ನು ಯಾರೆಂದು ಲಘುವಾಗಿ ಪರಿಗಣಿಸುತ್ತಿರುವೆ? ಮೂರ್ಖ, ಬದಲು ಇಲ್ಲಿಂದ ತೊಲಗಿ ಪ್ರಾಣ ಉಳಿಸಿಕೋ. ಶಂಕರನು ಕೆರಳಿದರೆ 3 ಲೋಕಗಳು ಸುಟ್ಟು ಭಸ್ಮವಾಗುತ್ತದೆ. ನಾನು ಕೆರಳಿದರೆ ಆ ಶಂಕರನು ವಿಹರಿಸುತ್ತಿರುವ ಈ ಪರ್ವತವನ್ನೇ ಕಿತ್ತೆಸೆಯುತ್ತೇನೆ. ಎಲ್ಲವೋ ರಾವಣ, ಮೂರ್ಖನಂತೆ ವರ್ತಿಸಬೇಡ. ಮೂರ್ಖನಂತೆ ವರ್ತಿಸುತ್ತಿರುವುದು ನಾನಲ್ಲ, ನೀನು. ಮಂಗನಂತೆ ಕುಚೇಷ್ಟೆಯ ಮಾತುಗಳನ್ನಾಡುತ್ತಿರುವ ದುರುಳ. ಎಲ್ಲವೋ ದುರಂಕಾರಿ, ನನ್ನನ್ನೇ ಮಂಗನೆಂದು ಹೀಯಾಳಿಸಿದಲ್ಲವೇ? ಆ ಮಂಗನ ಮುಖದ ವಾನರೇ ನಿನ್ನ ಅಪಜಯಕ್ಕೆ ಕಾರಣವಾಗಲಿ. ಆ ವಾನರ ಶಕ್ತಿಯ ಪರಾಕ್ರಮಗಳಿಂದ ನಿನ್ನ ಲಂಕೆಯನ್ನು ನಾಶವಾಗಲಿ. ಅದೇ ನಿನ್ನ ಸಂಹಾರಕ್ಕೆ ಸೇತುವಾಗಲಿ. ರಾಮಚಂದ್ರ, ಲಕ್ಷ್ಮಣ, ಲಕ್ಷ್ಮಣ, ಮಂಗಳವಾಗಲಿ. ಶುಭವಾಗಲಿ. ಮಾವನವರೇ, ಅತ್ತೆಯವರೇ, ನಿಮ್ಮಿಬ್ಬರ ಆಗಮನದಿಂದ ನನಗೆ ಬಹಳ ಸಂತೋಷವಾಗುತ್ತಿದೆ. ಅರಮನೆಯಲ್ಲಿ ನಿಮ್ಮ ಪ್ರಿಯ ಪುತ್ರಿ ಸೀತೆ ಸುಖದಿಂದಿರುವಳೆಂದು ಭಾವಿಸಿದ್ದ ನಿಮಗೆ ಈಗ ನನ್ನೊಂದಿಗೆ ಈ ಅರಣ್ಯದಲ್ಲಿ ವಾಸಿಸುತ್ತಿರುವಳೆಂದು ತಿಳಿದು ನಿಮಗೆ ಸಂಕಟವಾಗುವುದು ಸಹಜ. ನಿಜ ರಾಮಚಂದ್ರ, ಮಗಳ ಕಷ್ಟವನ್ನು ಕಂಡು ಯಾವ ತಂದೆ ತಾಯಿಯಾದರೂ ಸಂಕಟ ಪಡುವುದು ಸಹಜ ತಾನೆ. ಆದರೆ ನಮ್ಮ ಪುತ್ರಿಯಾದ ಸೀತೆಯು ನಿನ್ನನ್ನು ಅನುಸರಿಸಿ ಕಾಡಿಗೆ ಬಂದು ಒಳ್ಳೆಯ ಕೆಲಸವನ್ನೇ ಮಾಡಿದಳೆಂದು ನಮ್ಮ ಭಾವ. ರಾಮಚಂದ್ರ, ಅರಣ್ಯದಲ್ಲಿದ್ದರೂ ನನ್ನ ಪುತ್ರಿ ತನ್ನ ಪತಿಯೊಂದಿಗೆ ಸಂತೋಷದಿಂದಿದ್ದಾಳೆ. ಅದಕ್ಕಿಂತ ಬೇರೆ ಸಂತೋಷ ಇನ್ನೇನಿದೆ? ಲಕ್ಷ್ಮಣ, ನಿನ್ನ ಸೋದರ ವಾತ್ಸಲ್ಯ ಬಹಳ ದೊಡ್ಡದು. ಆದರೆ ಇದರಲ್ಲಿ ನಮ್ಮ ಪುತ್ರಿಯಾದ ಊರ್ಮಿಳೆಯ ತ್ಯಾಗವೂ ಇದೆ. ಹೌದು, ನಮ್ಮ ಮಾತೆಯವರ ಕ್ಷೇಮಕ್ಕಾಗಿ ಅವಳನ್ನು ಅರಮನೆಯಲ್ಲೇ ಬಿಟ್ಟು ಬರಬೇಕಾಯಿತು. ರಾಮಚಂದ್ರ, ನಾನೊಂದು ಸಲಹೆಯನ್ನು ನೀಡಿದರೆ ತಪ್ಪಾಗಿ ಭಾವಿಸುವುದಿಲ್ಲ ತಾನೆ? ಅಗತ್ಯವಾಗಿ ನೀಡಿ. ತಂದೆಯವರನ್ನು ಕಳೆದುಕೊಂಡ ನಮಗೆ
ಈಗ ನೀವೇ ಪಿತೃ ಸಮಾನರು, ನೀವೇ ನನಗೆ ಮಾರ್ಗದರ್ಶಕರು. ರಾಮಚಂದ್ರ, ನಿನ್ನ ಧರ್ಮಶ್ರದ್ಧೆ ಮೆಚ್ಚತಕ್ಕದ್ದು. ಆದರೆ ಯಾವ ತಂದೆಯ ಮಾತಿನಿಂದ ನೀನು ಅರಣ್ಯವಾಸವನ್ನು ನಡೆಸುತ್ತಿರುವೆಯೋ ಆ ತಂದೆಯು ಇಂದಿಲ್ಲ. ಜೊತೆಗೆ ಭರತನ ತಾಯಿಯಾದ ಕೈಕೇಯಿಯ ಮನಸ್ಸೂ ಬದಲಾಗಿದೆ. ಆದ್ದರಿಂದ ನೀವುಗಳು ಅಯೋಧ್ಯೆಗೆ ಮರಳಿ ರಾಜ್ಯಭಾರವನ್ನು ನಡೆಸುವುದು ಸೂಕ್ತವೆಂದು ನನ್ನ ಭಾವನೆ. ಹೌದು ರಾಮಚಂದ್ರ, ಇದರಿಂದ ನಿನಗೆ ಯಾವ ಅಪವಾದವೂ ಬರುವುದಿಲ್ಲ. ನಮ್ಮ ಕ್ಷೇಮದ ದೃಷ್ಟಿಯಿಂದ ನೀವು ನಮಗೆ ನೀಡಿದ ಸಲಹೆಗೆ ನಾನು ಕೃತಜ್ಞನಾಗಿದ್ದೇನೆ. ನನ್ನ ತಂದೆ ಭೌತಿಕವಾಗಿಲ್ಲ, ಆದರೆ ಅವರು ನನ್ನ ಪಾಲಿಗೆ ಕೀರ್ತಿ ಶರೀರಿಯಾಗಿ ಎಲ್ಲೆಲ್ಲೂ ಕಾಣಿಸುತ್ತಾರೆ. ಅವರಿಗೆ ನೀಡಿದ ವಚನ ಪಾಲನೆಯಲ್ಲೇ ಅವರ ದಿವ್ಯ ಚೈತನ್ಯವಿದೆ ಎಂದು ನನ್ನ ನಂಬಿಕೆ. ನಾನು ಯಾವುದೇ ಕಾರಣಕ್ಕೂ ನನ್ನ ಕರ್ತವ್ಯದಿಂದ ವಿಮುಖನಾಗಲಾರೆ. ನನ್ನನ್ನು ಕ್ಷಮಿಸಿ. 14 ವರ್ಷಗಳ ಕಾಲದ ನಮ್ಮ ವನವಾಸವನ್ನು ಯಶಸ್ವಿಯಾಗಿ ಮುಗಿಸುವಂತೆ ನಮ್ಮನ್ನು ಹರಸಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.